ನಮಸ್ಕಾರ. ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ಜಿಲ್ಲಾ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರ ಸಂಘದ ವತಿಯಿಂದ ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆ ಜಂಟಿ ನಿರ್ದೇಶಕರುಗಳಿಗೆ ಸ್ವಾಗತ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರು ನಗರದ ಅಮಾನಿಕೆರೆ ಮುಂಭಾಗದ ಕನ್ನಡ ಮತ್ತು ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸ್ವಾಗತ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನು ದೀಪ ಬೆಳಗಿಸುವ ಮುಖಾಂತರ ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆ ಜಂಟಿ ನಿರ್ದೇಶಕರುಗಳಾದ ಡಾಕ್ಟರ್ ಮಂಟೇಸ್ವಾಮಿ ಮತ್ತು ಜಿ ಸೌಮ್ಯ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಮಂಟೇಸ್ವಾಮಿ, ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿ ತುಮಕೂರು ಜಿಲ್ಲೆಗೆ ಬಂದಂತಹ ಸಂದರ್ಭದಲ್ಲಿ ಮೊದಲ ಆದ್ಯತೆಯಾಗಿ ಕಿವುಡ ಮಕ್ಕಳು ಮತ್ತು ಅನಾಥಾಲಯ ವೃದ್ಧಾಶ್ರಮಗಳಿಗೆ ನಮ್ಮ ಕೈಲಾದ ಸಹಾಯ ನೀಡುವ ದೃಷ್ಟಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾ ಬಂದಿದ್ದೇನೆ. ತುಮಕೂರು ಜಿಲ್ಲೆಯ ನ್ಯಾಯಬೆಲೆ ಅಂಗಡಿ ಮಾಲೀಕರು ಬೆಂಬಲ ಹಾಗೂ ಸಹಕಾರ ಅತ್ಯುತ್ತಮವಾಗಿದ್ದು ನನ್ನ ಉತ್ತಮ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯವಾಗಿದೆ. ಜಿಲ್ಲೆಯಲ್ಲಿ ನನ್ನ ಕೈಲಾದಂತಹ ಸಹಾಯವನ್ನು ಹಿಂದುಳಿದ ವರ್ಗಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ನಾನು ಕಾರ್ಯವನ್ನು ನಿರ್ವಹಿಸಲಿದ್ದೇನೆ. ನಾವು ಜಿಲ್ಲೆಯಿಂದ ಹೋದರೂ ನಮ್ಮನ್ನು ನೆನಪಿಸುವಂತಹ ಕೆಲಸಗಳನ್ನು ಮಾಡಬೇಕು ಎಂಬುದು ನನ್ನ ಮಹದಾಸೆಯಾಗಿದೆ ಎಂದು ತಿಳಿಸಿದರು. ಅಂಥ ಒಂದು ಸಂದರ್ಭಗಳಲ್ಲಿ ಕೆಲಸದ ಒತ್ತಡದಲ್ಲಿ ನಾನು ತುಮಕೂರು ಜಿಲ್ಲೆಗೆ ವರ್ಗಾವಣೆಯಾಗಿ ಬಂದಂಥ ಸಂದರ್ಭದಲ್ಲಿ ನನಗೆ ಎಲ್ಲ ರೀತಿಯಾದಂತಹ ಸಾಥ್ ಕೊಟ್ಟು ಎತ್ತುವಳಿ ಮಾಡ್ತಕ್ಕಂಥ ಕೆಲಸವನ್ನು ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥ ಕೆಲಸವನ್ನು ಭಾಳ ಪ್ರಾಮಾಣಿಕವಾಗಿ ಮಾಡಿ ನನಗೆ ಒಳ್ಳೆಯ ಹೆಸರು ತಂದುಕೊಟ್ಟಂತಹ ನಿಮ್ಮೆಲ್ಲರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಹಾಗೆಯೇ ನನ್ನ ಜೊತೆಗೆ ಕೆಲಸ ಮಾಡಿದಂತಹ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಪಾಪ ಹಗಲು ರಾತ್ರಿ ನನ್ನ ಹತ್ರ ಸಾಕಷ್ಟು ಅವಾಗಂತೂ ನಾನು ಬಲೇ ಕೆಟ್ಟ ಬೈಗಳು ಬೈತಿದ್ದಂದರೆ, ಯಾಕಂದ್ರೆ ನಮಗೆ ನಮ್ಮ ಅಶ್ಗುಪ್ತ ಸಾಹೇಬ್ರು ಅಷ್ಟು ನಮಗೆ ಟೆನ್ಷನ್ ಮಾಡಿಕೊಡು. ಸೊ ನಾನು ಇವಾಗಲೇ ಸ್ವಲ್ಪ ಎಲ್ಲನೂ ಬಿಟ್ಬಿಟ್ಟು ಒಂಥರ ಉಳಿರಾಗಿ ತಾಳಿ ಒಂಥರ ಸನ್ಯಾಸಿದ್ದಾರೆ, ಯಾರಿಗೂ ನಾವು ಬೈಗೆ ನಿಲ್ಲಿಸ್ಬಿಟ್ಟಿದ್ದೀವಿ. ಮೊದಲಂತೂ ಭಾಳ ಬೈತಿದ್ದೆ ನಾನು. ನಮ್ಮ ಅಧಿಕಾರಿಗಳಂತೂ ಯಪ್ಪ ಯಾಕಾದ್ರೂ ಯಪ್ಪ ಬಂದಪ್ಪ ಅಂತಾರೆ. ಯಾಕಂದ್ರೆ ಆಲ್ರೆಡಿ ನಾನು ಬಳ್ಳಾರಿಲಿ ಬೇರೆ ಕೆಲಸ ಮಾಡ್ಕೊಂಡಿದ್ದೆ. ಬಳ್ಳಾರಿನಲ್ಲಿ ರಫ್ ಅಂಡ್ ಟಫ್ ಅಂದರೆ ರಫ್ ಅಂಡ್ ಟಫ್ ನಾವು ಲಾಠಿ ಇಟ್ಕೊಂಡು ಎಷ್ಟೋ ಸರಿ ಹೊಡೆದ್ಬಿಟ್ಟಿದ್ದೆ ಎಷ್ಟೊತ್ತಿಗೆ. ಸೊ ಅವೆಲ್ಲ ನಾನು ನೋಡಿದ್ರೆ ತುಮಕೂರು ಬಂದ ನಂತರ ಹೇಗೆ ಸಿದ್ಧಗಂಗಾ ಮಠದ ಮಹಾಸ್ವಾಮೀಜಿಗಳು ಈಗ ದರ್ಶನ ಆಯಿತು, ಹಾಗೇನೆ ಒಂದೊಂದೇ ಸ್ವಲ್ಪ ದಿನ ನಾನು ಸಹ ಆ ಕೋಪನೆಲ್ಲ ಕಡಿಮೆ ಮಾಡಿಕೊಂಡು ಇಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಆಯಿತು. ಸುಮಾರು ಫಸ್ಟ್ ಟರ್ಮಲ್ಲಿ ನಾನು ಈ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ಒಂದು 200 ಪೇ ಶಾಪನ್ನು ಹೊಸದಾಗಿ ನಾನು ಮಾಡಿಕೊಟ್ಟಿದ್ದೀನಿ. ಅದರಲ್ಲಿ ಸಾಕಷ್ಟು ಜನ ಮಹಿಳೆಯರು, ಗೃಹಿಣಿಯರು ಮತ್ತು ಸಣ್ಣ ಕಮ್ಯುನಿಟಿಯನ್ನು ನಾನು ಗುರುತಿಸಿ ನನಗೆ ಆತ್ಮತೃಪ್ತಿ ಇದೆ ನನ್ನ ಆ ವಿಚಾರದಲ್ಲಿ. ಈ ಸಣ್ಣ ಕಾಡುಗೊಲ್ಲರು ಕಮ್ಯುನಿಟಿ, ಕೆಲವು ಸಣ್ಣ ಕಮ್ಯುನಿಟಿಯವರು ತುಂಬ ಇನ್ನು ಸಮಾಜದಿಂದ ದೂರ ಇರ್ತಕ್ಕಂಥ ಉಪ್ಪಾರು ಸಣ್ಣ ಕಮ್ಯುನಿಟಿಯವರು ಎಲ್ಲರಿಗೂ ಸಹ ನಾನು ಹುಡುಕಿ ನಾನು ಅಂಗಡಿಗಳನ್ನು ನ್ಯಾಯಬೆಲೆ ಅಂಗಡಿಗಳನ್ನು ಮಾಡಿಕೊಟ್ಟಿದ್ದೆ. ಅದು ನಿಜಕ್ಕೂ ನನಗೆ ಬಹಳಷ್ಟು ಆತ್ಮತೃಪ್ತಿಯನ್ನು ನೀಡಿದೆ. ಯಾಕಂದರೆ ನಾವು ಒಂದು ಅಂಗಡಿ ಕೊಟ್ಟರೆ ಅದು ನಾವಾದರೂ ಅಟ್ಲೀಸ್ಟ್ 60 ವರ್ಷಕ್ಕೆ ನಾವು ರಿಟೈರ್ಡ್ ಆಗಿಬಿಡ್ತೀವಿ. ನಾವು ಒಂದು ಅಂಗಡಿ ನಿಮಗೆ ಸ್ಯಾಂಕ್ಷನ್ ಮಾಡಿಕೊಟ್ರೆ ಅವನು 60 ವರ್ಷ ಅಲ್ಲ 70 ವರ್ಷ 70-90 ವರ್ಷ ತನಕ ಅವನು ಸತ್ರು ಸಹ ಅವನ ಮಗನಿಗೆ ನಾವು ವರ್ಗಾವಣೆ ಮಾಡ್ಬೋದು. ಒಂಥರ ಆ ಜನ್ಮ ಸಿದ್ಧವಾದಂಥ ಒಂದು ವೃತ್ತಿಯನ್ನು ನಾವು ಕೊಡ್ತಾ ಇದ್ದೀನಿ ಅಂತ ಹೇಳಿ ನಾನು ಎಷ್ಟೋ ಜನ MLAಗಳನ್ನು ಎದುರಾಕೊಂಡು ಎಷ್ಟೋ ಜನ ನನಗೆ ನಂತರ ಮಾತನಾಡಿದ ನೂತನ ಜಂಟಿ ನಿರ್ದೇಶಕಿ ಜಿ ಸೌಮ್ಯ, ನಾನು ಮೈಸೂರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ತುಮಕೂರು ಜಿಲ್ಲೆಗೆ ವರ್ಗಾವಣೆಯಾಗಿ ಬಂದಿರುವುದು ಸಂತಸ ತಂದಿದೆ. ತುಮಕೂರು ಜಿಲ್ಲೆಗೂ ನನಗೂ ಹೆಚ್ಚಿನ ಬಾಂಧವ್ಯವಿದ್ದು ತುಮಕೂರು ಜಿಲ್ಲೆಗೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತೇನೆ. ಯಾವುದೇ ಸಮಸ್ಯೆ ಬಂದರೂ ಖುದ್ದಾಗಿ ನನ್ನನ್ನು ಕಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ ಎಂದು ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಕಿವಿಮಾತು ತಿಳಿಸಿದರು. ನಾವು ಹೆಣ್ಮಕ್ಳು, ನಮಗೆ ಮನೆ ಸಂಸಾರ ಮಕ್ಕಳ ಜವಾಬ್ದಾರಿ ಅಷ್ಟೇ ಇರುತ್ತೆ. ಹಾಗಾಗಿ ಐ ಕೆನಾಟ್ ಗೋ ಟು ಬಳ್ಳಾರಿ ಅಥವಾ ದೂರಕ್ಕೆ ಹೋಗೋಕ್ಕಾಗಲ್ಲ. ಹತ್ತಿರದಲ್ಲಿ ಎಲ್ಲಪ್ಪ ಮಾಡ್ಬೋದು ಅಂದಾಗ ತುಮಕೂರು ನನಗೆ ಬಹಳ ಹೃದಯಕ್ಕೆ ಹತ್ತಿರವಾದ ಸ್ಥಳ ಅನ್ನಿಸ್ತು. ಇನ್ನೂ ಬೇರೆ ಬೇರೆ ಆಪ್ಷನ್ಸ್ ಇದ್ದಾವೆ. ಬೆಂಗಳೂರು ನಗರ ಜಿಲ್ಲೆ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಅವೆಲ್ಲ ನೆಕ್ಸ್ಟ್ ಮುಂದಿನ ಸರ್ವಿಸಲ್ಲಿ ನೋಡಬಹುದು. ಸೊ ಹಾಗಾಗಿ ಹತ್ತಿರದಲ್ಲಿ ಎಲ್ಲಿ ಜಿಲ್ಲೆ ಅಂದಾಗ ತುಮಕೂರು ನನಗೆ ಬೆಸ್ಟ್ ಆಪ್ಷನ್ ಆಗಿ ತೋರಿತು. ಮತ್ತು ಇಲ್ಲಿ ಸೇವೆ ಮಾಡೋಕ್ಕೂ ವಿಪುಲ ಅವಕಾಶ ಇದೆ ಅಂತ ಅನ್ನಿಸ್ತು. ಮಂಟೇಸ್ವಾಮಿ ಸರ್ ಹೇಳ್ದಂಗೆ ಒಂದು ಸೆನ್ಸಿಟಿವ್ ಜಿಲ್ಲೆ ಮತ್ತು ಕೈ ತುಂಬ ಕೆಲಸ, 24 ಗಂಟೆ ಕೆಲಸ ಮಾಡುವಷ್ಟು ಕೆಲಸಗಳಿದೆ. ಮತ್ತು ಈಗ ನಮ್ಮ ಇಲಾಖೆಯ ಕಾರ್ಯವಿಧಾನ ಕೂಡ ಬದಲಾಗಿದೆ. ನಾವೆಲ್ಲರೂ ಟೆಕ್ನಿಕಲಿ ಪ್ರೊಫಿಷಿಯಂಟ್ ಆಗಿರಬೇಕು, ಎಲ್ಲವನ್ನು ತಿಳ್ಕೊಂಡು ಮತ್ತೆ ಆ ಕಾಲಮಾನಕ್ಕೆ ತಕ್ಕಂಗೆ ಏನು ಬದಲಾವಣೆ ಆಗಿದೆ
ಅದನ್ನೆಲ್ಲ ನಾವು ಮಾಡಬೇಕಾಗತ್ತೆ. ಈಗ ನ್ಯಾಯಬೆಲೆ ಅಂಗಡಿಯವರು ಮೊದಲಿಗೆ ಕಂಪ್ಯೂಟರ್ ಬಳಕೆ ನಿಮ್ಮ ಹಿಂದಿನ ಇವ್ರಿಗೆ ಗೊತ್ತಿರಲಿಲ್ಲ. ಕಂಪ್ಯೂಟರ್ ಬಂತು, ಡೇಟಾಬೇಸ್ ಆಯಿತು, ಮತ್ತೆ ಈಗ ಇನ್ನೂ ಹೆಚ್ಚುವರಿ ಜವಾಬ್ದಾರಿಗಳು, ಈ KYC ಮಾಡಬೇಕು ಅನ್ನೋ ಸುವಿಧಾ ಇದೆ. ಮತ್ತೆ ಬಯೋಮೆಟ್ರಿಕ್ ಮೂಲಕನೇ ಕೊಡಬೇಕು, ಐರಿಸ್ ಮೂಲಕ ಕೊಡಿ, OTP ಮೂಲಕ ಕೊಡಿ. ಈ ಥರ ಟೆಕ್ನಿಕಲ್ ಎವಲ್ಯೂಷನ್ಗೆ ನಮ್ಮನ್ನೇ ನಾವು ತೆರೆದುಕೊಳ್ಳೋ ಥರ ಆಯಿತು ಆಹಾರ ಇಲಾಖೆಗೆ. ಸೊ ಬೆಂಗಳೂರಲ್ಲಿ ನಮಗೆ ಅಷ್ಟು ಸವಾಲು ಅನ್ನಿಸ್ಲಿಲ್ಲ, ಯಾಕಂದರೆ ಅಲ್ಲಿ ಸ್ವಲ್ಪ ಎಲ್ಲ ನಮ್ಮ ಕೈಗೆಟುಕೋ ಥರ ಇರುತ್ತೆ ಟೆಕ್ನಾಲಜಿ. ಮತ್ತು ಅದನ್ನು ಏನಾದರೂ ಸಮಸ್ಯೆ ಆದರೆ ಅದನ್ನು ಬಗೆಹರಿಸೋರು ಹತ್ತಿರದಲ್ಲೇ ಇರ್ತಾರೆ. ಸೊ ಈ ತುಮಕೂರು ತುಂಬ ದೊಡ್ಡ ಜಿಲ್ಲೆ ಮತ್ತು ನಾವು ಕೇಂದ್ರ ಸ್ಥಾನದಲ್ಲಿದ್ದು ಯಾವುದೋ ಒಂದು ಪಾವಗಡನೋ ಅಥವಾ ಇನ್ನೊಂದು 2 ಬಾರಿ ತುಮಕೂರಿನ ಉಪನಿರ್ದೇಶಕರಾಗಿ ಜಂಟಿ ನಿರ್ದೇಶಕರಾಗಿ ತುಮಕೂರು ಜಿಲ್ಲೆಯ ಕಾರ್ಯವನ್ನು ನಿರ್ವಹಿಸಿ ಅವರು ನಮಗೇನು ಸೂಚನೆಯನ್ನು ಕೊಟ್ಟಿದ್ದಾರೆ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಎಲ್ಲ ನ್ಯಾಯಬೆಲೆ ಅಂಗಡಿ ಮಾಲೀಕರುಗಳು ಕೂಡ ಕಾರ್ಯನಿರ್ವಹಿಸಿದ್ದೀವಿ. ಹಾಗಾಗಿ ರಾಜ್ಯದಲ್ಲಿ ತುಮಕೂರು ಜಿಲ್ಲೆ ಅತ್ಯಂತ ಯಶಸ್ವಿಯಾಗಿ ಏನಾದರೂ ಪಡಿತರ ವಿತರಣೆಯನ್ನು ಮಾಡಿದ್ದಾರೆ ಅಂದರೆ ಅದು ತುಮಕೂರು ಜಿಲ್ಲೆ ನ್ಯಾಯಬೆಲೆ ಅಂಗಡಿ ಮಾಲೀಕರು ಅನ್ನೋದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಒಬ್ಬರು ಕ್ಯಾಪ್ಟನ್ ಇರಬೇಕಲ್ಲ, ಒಬ್ಬರು ನಾಯಕತ್ವ ಇಲ್ಲದೆ ಇದ್ದರೆ ಒಬ್ಬೊಬ್ಬರು ಒಂದೊಂದು ರೀತಿ ದಾರಿನಲ್ಲಿ ಹೋಗುವಂಥ ಒಂದು ಪರಿಸ್ಥಿತಿ ಇದೆ. ಯಾವುದೇ ಒಂದು ಸಭೆಯನ್ನು ಕರೆಯುವಂಥ ಸಂದರ್ಭದಲ್ಲಿ ಎಲ್ಲ ನ್ಯಾಯಬೆಲೆ ಅಂಗಡಿ ಮಾಲೀಕರನ್ನು ಕುರಿತು ಅವರು ಬಾಯಿನಲ್ಲಿ ಭಾಳ ಸ್ಟ್ರಿಕ್ಟಾಗಿ ಹೇಳೋರು, ನಾನು ಯಾರಾದರೂ ಸರಿಯಾದ ರೀತಿಯಲ್ಲಿ ರೇಷನ್ ಇಶ್ಯೂ ಮಾಡದೇ ಇದ್ದರೆ ನಿಮ್ಮ ಡಿಪೋನ ಸಸ್ಪೆಂಡ್ ಮಾಡಿಬಿಡ್ತೀನಿ, ಮತ್ತು ನಿಮಗೆ ಫೈನ್ ಹಾಕಿಸ್ತೀನಿ ಅಂತಂದು ಹೇಳೋರು. ಆದರೆ ಅವರು ಬಂದು ಯಾವುದೇ ಕಾರಣಕ್ಕೂ ಯಾವ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೂ ಕೂಡ ಬಂದು ನಮಗೆ ತೊಂದರೆ ಕೊಡುವಂಥ ಒಂದು ಕೆಲಸ ಮಾಡಿಲ್ಲ. ಯಾಕೆಂದರೆ ನಾವು ಕೂಡ ಅವ್ರ ಗೌರವ ಕಳೆಯುವಂಥ ಕೆಲಸನ ಮಾಡಿಲ್ಲ. ಹಿಂದೆಲ್ಲ ಈ ಒಂದು ತಮ್ಮ ಇಂಪ್ರೆಷನ್ ಬರದೇ ಇರೋಂಥ ಸಂದರ್ಭದಲ್ಲಿ ಸಾಕಷ್ಟು ನ್ಯಾಯಬೆಲೆ ಅಂಗಡಿ ಮಾಲೀಕರುಗಳೆಲ್ಲ ನಾವು ಅನುಕೂಲ ಮಾಡ್ಕೊಂಡಿದ್ವಿ, ದೇವ್ರು ನಮ್ಗೆ ಅವಾಗೆಲ್ಲ ಚೆನ್ನಾಗಿ ಇಟ್ಟಿದ್ದಾರೆ. ಆದರೆ ತಮ್ಮ ಇಂಪ್ರೆಷನ್ ಬಂದಂಥ ಸಂದರ್ಭದಲ್ಲಿ 1 kg ಅಕ್ಕಿನೂ ಕೂಡ ಏರುಪೇರು ಆಗದೇ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದಂಥದ್ದು ಇರುವಂಥ ಸಂದರ್ಭದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಯಾರಿಗೆ ತಲುಪಬೇಕೋ ಅವ್ರಿಗೆ ನ್ಯಾಯಯುತವಾಗಿ ನಾವು ತಲುಪಿಸ್ತಾ ಇದ್ದೀವಿ. ಈ ವೇಳೆ ತುಮಕೂರು ಜಿಲ್ಲಾ ನ್ಯಾಯಬೆಲೆ ಅಂಗಡಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ನ್ಯಾಯಬೆಲೆ ಅಂಗಡಿ ಮಾಲೀಕರು ಭಾಗಿಯಾಗಿದ್ದರು. ತುಮಕೂರಿನಲ್ಲಿ ಶನಿವಾರದಂದು ಸಹಕಾರಿ ಸಚಿವ KN ರಾಜನ್ ಅವರ 75ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಸಹಸ್ರಾರು ಮಂದಿ ಆಗಮಿಸುತ್ತಿದ್ದು, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಕೆಂಪರಾಜಯ್ಯ ಶುಭ ಹಾರೈಸಿದ್ದಾರೆ. ರಾಜಣ್ಣರವರು ಹಲವಾರು ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿದ್ದು, ವಕೀಲ ವೃತ್ತಿಯ ಮೂಲಕ ರಾಜಕೀಯ ಪ್ರವೇಶ ಮಾಡಿದ ರಾಜಣ್ಣರವರು ಈಗ ಸಚಿವರಾಗಿ ಸಹಕಾರಿ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿ ಎಲ್ಲರ ಪ್ರೀತಿ ಪಾತ್ರರಾಗಿದ್ದಾರೆ ಎಂದು ಅಧ್ಯಕ್ಷರು ತಿಳಿಸಿದರು. ತುಮಕೂರು ಜಿಲ್ಲಾ ವಕೀಲರ ಸಂಘದಿಂದ ಪತ್ರಿಕಾ ಮಾಧ್ಯಮದವರಿಗೂ ಧನ್ಯವಾದಗಳು. ಇಂದು ನಾಳೆ ನಡೆಯುವಂಥ ಒಂದು KN ರಾಜಣ್ಣನವರ 75ನೇ ಜನ್ಮ ದಿನೋತ್ಸವದ ಅಂಗವಾಗಿ ಏನು ಕಾರ್ಯಕ್ರಮ ಜಿಲ್ಲೆಯೊಳಗೆ ನಡೀತಾ ಇದೆ, ಸಹಕಾರ ರತ್ನ ಹಾಗೂ ನಮ್ಮ ಜಿಲ್ಲಾ ವಕೀಲರ ಸಂಘದ ಸದಸ್ಯರು ಹಾಗೂ 41 ವರ್ಷಗಳ ಕಾಲ ಇಲ್ಲಿ ಮೆಂಬರ್ಶಿಪ್ ಇದೆ ಅವ್ರದ್ದು ಕೂಡ ಈ ಜಿಲ್ಲೆ ಒಳಗೆ ಸಹಕಾರದ ವಿಚಾರದಲ್ಲಿ ಒಂದು ಹಿಂದುಳಿದ ವರ್ಗಗಳ ವಿಚಾರವಾಗಿ ಚಾಪು ಮೂಡಿಸಿ ರಾಜ್ಯಾದ್ಯಂತ ಹೆಸರು ಮಾಡಿ ಸಹಕಾರ ಕ್ಷೇತ್ರದಲ್ಲಿ ಒಂದು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಒಂದು ಸಹಕಾರ ಸಚಿವರಾಗಿ ಇವತ್ತು ನಮ್ಮ ಜಿಲ್ಲೆಯೊಳಗೆ ನಾಳೆ 21ನೇ ತಾರೀಕು ಜಿಲ್ಲೆಯೊಳಗೆ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದ ವಿಚಾರವಾಗಿ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ವಕೀಲ ಬಾಂಧವರು ಕೂಡ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಕೆಂಪರಾಜು ಹಾಗೂ ಹಿರೇಹಳ್ಳಿ ಪ್ರಧಾನ ಕಾರ್ಯದರ್ಶಿಯಾದ ಹಿರೇಹಳ್ಳಿ ಮಹೇಶ್ ಅವರು ಹಾಗೂ ಉಪಾಧ್ಯಕ್ಷರಾದ ML ರವಿಕುಮಾರ್ ಹಾಗೂ ಖಜಾಂಚಿಯಾದಂಥ ಸಿಂಧು ಹಾಗೂ ಜಾಯಿಂಟ್ ಸೆಕ್ರೆಟರಿ ಆದಂಥ ಧನಂಜಯ ಅವರು ಹಾಗೂ ನಮ್ಮ ಎಲ್ಲ ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳು KN ರಾಜಣ್ಣನವರಿಗೆ ಶುಭ ಹಾರೈಸ್ತಾ ಇದ್ವಿ. ಕಾರ್ಯಕ್ರಮ ಯಶಸ್ವಿಯಾಗಲಿ, ರಾಜಣ್ಣನವ್ರಿಗೆ ಇನ್ನೂ 50 ವರ್ಷಗಳ ಆಯಸ್ಸು ಚೆನ್ನಾಗಿರಲಿ. ಇದೇ ಥರ ಎಲ್ಲ ಜನಗಳಿಗೂ ಕೂಡ ಸಹಕಾರದಲ್ಲಿ ಭಾಳ ಅನುಕೂಲ ಆಗಿದೆ. ನಮ್ಮ ಜಿಲ್ಲೆಯೂ ಕೂಡ ಒಂದು ಪ್ರೋಗ್ರಾಮ್ ಆಗ್ಬೋದು, ಯಾವುದೇ ಒಂದು ಬಡ ಕುಟುಂಬ ಆಗ್ಬೋದು, ಈ DCC ಬ್ಯಾಂಕ್ ವಿಚಾರವಾಗಿ ಭಾಳ ಸಹಕಾರವನ್ನು ಕೊಟ್ಟಿದ್ದಾರೆ, ಸಪೋರ್ಟು ಮಾಡಿದ್ದಾರೆ. ಅವರಿಗೆ ಈ ನಾಳೆ ನಡೆಯುವಂಥ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ತುಮಕೂರು ಜಿಲ್ಲಾ ವಕೀಲ ಸಂಘ ಹಾರೈಸಿದೆ. ಸರ್, ಇದೇನು ಶಕ್ತಿ ಪ್ರದರ್ಶನ ಸರ್ ಕಾರ್ಯಕ್ರಮ? ಇಲ್ಲ, ನಮಗೆ ನಾವು ಅದನ್ನು ಮಾತಾಡೋಂಗಿಲ್ಲ. ಏನು ಶಕ್ತಿ ಪ್ರದರ್ಶನ ಅಲ್ಲ. ಅವರು ಸಹಕಾರ ಕ್ಷೇತ್ರದಲ್ಲಿ ಮಿನಿಮಮ್ 50 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ. ಹಾಗೆ ರೈತರುಗಳಿಗೆ ಮತ್ತು ನಮ್ಮ ಅಡ್ವೊಕೇಟ್ಸ್, ನಮ್ಮ ಫೆಟರ್ನಿಟಿಗೂ ಭಾಳ ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿ ಇಡೀ ಜಿಲ್ಲೆಯ ಜನತೆಗೂ ಅಡ್ವೊಕೇಟ್ಸ್ಗೆ ಎಲ್ಲರಿಗೂ ಖುಷಿ ಇದೆ. ಯಾಕೆಂದರೆ ನಮ್ಮ ಜಿಲ್ಲೆಯವರು ಇವತ್ತು ಸಹಕಾರ ಸಚಿವರಾಗಿದ್ದಾರೆ ಅಂತಂದರೆ ಹಿಂದುಳಿದ ವರ್ಗದಿಂದ ಬಂದು ಸಹಕಾರ ಸಚಿವರಾಗಿದ್ದಾರೆ. ನಾವೆಲ್ಲ ಅಡ್ವೊಕೇಟ್ಸ್ ಇಷ್ಟಪಡಲೇಬೇಕು, ಖುಷಿ ಪಡಲೇಬೇಕು ಈ ವಿಚಾರ. ಇನ್ನು ರಾಜ್ಯ ಕಂಡ ಅಪ್ರತಿಮ ನಾಯಕ KN ರಾಜಣ್ಣರೆಂದು
ವಕೀಲ ಸಂಘದ ಪ್ರಧಾನ ಕಾರ್ಯದರ್ಶಿ ಹಿರೇಹಳ್ಳಿ ಮಹೇಶ್ ಬಣ್ಣಿಸಿದ್ದಾರೆ. ರಾಜಣ್ಣರವರು ತಮ್ಮ ಬೆಂಬಲಿಗರಿಗೆ ರಾಜಕೀಯ ಅಧಿಕಾರ ನೀಡುತ್ತಿರುವ ಅಪ್ರತಿಮ ನಾಯಕರಾಗಿದ್ದು, ರಾಜ್ಯದಲ್ಲೇ ಇವರೊಬ್ಬರೇ ರಾಜಕಾರಣಿ ಎಂದು ಮಹೇಶ್ ಹೇಳಿದ್ದಾರೆ. ನಮ್ಮ ಸಹಕಾರ ಸಚಿವರು KN ರಾಜಣ್ಣನವರಿಗೆ 75ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುತ್ತಾ, ಈ ರಾಜ್ಯ ಕಂಡಂತಹ ಅಪ್ರತಿಮ ನಾಯಕ ನಮ್ಮ KN ರಾಜಣ್ಣ ಅಂದರೆ ತಪ್ಪಾಗಲಾರದು. ಒಂದು ಪಕ್ಷ ಸಂಘಟನೆ ವಿಚಾರ ಇರ್ಬೋದು, ರಾಜಕೀಯವಾಗಿರ್ಬೋದು, ಹಾಗೂ ಅವರ ಬೆಂಬಲಿಗರನ್ನ ಕಾಪಾಡಿಕೊಂಡು ಅಧಿಕಾರ ಕೊಡ್ತಕ್ಕಂಥ ವಿಚಾರ ಇರ್ಬೋದು. ಬೆಂಬಲಿಗರಿಗೆ ನ್ಯಾಯ ದೊರಕಿಸ್ಕೊಟ್ಟು ರಾಜಕೀಯವಾಗಿ ಅಧಿಕಾರ ಕೊಟ್ಟು ರಾಜಕೀಯವಾಗಿ ಉನ್ನತ ಮಟ್ಟಕ್ಕೆ ಬೆಳೆಸ್ತಕ್ಕಂಥ ರಾಜಕಾರಣಿ ಈ ರಾಜ್ಯದಲ್ಲಿ ಯಾರನ್ನ ಇದ್ದರೆ ಅದು ಮೊದಲನೇದು ಮಾನ್ಯ ಶ್ರೀ KN ರಾಜಣ್ಣವರು ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಏಕೆಂದರೆ ನಾನು ಸುಮಾರು 20 ವರ್ಷದಿಂದ ರಾಜಕೀಯದಲ್ಲಿ ಇದ್ದೇನೆ, ರಾಜಕೀಯ ಜೀವನವನ್ನು ನೋಡ್ಕೊಂಬಂದಿದ್ದೇನೆ. ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಸನ್ಮಾನ್ಯ ರಾಜಣ್ಣ ಸಾಹೇಬ್ರುಗಳ ಅಭಿಮಾನಿಗಳಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಹಾಗಾಗಿ ಈ ಒಂದು ಚೇತನ ನಮ್ಮ ತುಮಕೂರು ಜಿಲ್ಲೆಯಲ್ಲಿ, ಅದರಲ್ಲೂ ನಮ್ಮ ಕ್ಯಾಸಂದ್ರದಲ್ಲಿ ಜನಿಸಿ ಇಡೀ ರಾಜ್ಯ ಮಟ್ಟಕ್ಕೆ ಹೆಸರು ತಂದು ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಅವ್ರದೇ ಆದಂಥ ಒಂದು ಛಾಪನ್ನು ಮೂಡಿಸ್ಕೊಂಡು ಉತ್ತಮವಾದ ಕೆಲಸ ಕಾರ್ಯಗಳನ್ನ, ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ತುಮಕೂರಿನ ಒಂದು ಕಿರೀಟಕ್ಕೆ ರಾಜಣ್ಣವರು ಸಹ ಒಂದು ಗರಿ ಅಂತೇಳಿದ್ರೆ ತಪ್ಪಾಗಲಾರದು. ಅಂಥ ಪುಣ್ಯಾತ್ಮನ ಜನ್ಮದಿನ ಆಚರಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಸುದೈವ ಅಂತೇಳಿ ನಾನು ಭಾವಿಸ್ತೇನೆ. ಅವರ ಜನ್ಮದಿನೋತ್ಸವಕ್ಕೆ ಈಗಾಗಲೇ ಎಲ್ಲ ತಯಾರಿ ನಡೆದಿದ್ದು, ನಾವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ವಕೀಲರಿರ್ಬೋದು ಹಾಗೂ ಸಾರ್ವಜನಿಕರು, ರಾಜಣ್ಣ ಸಾಹೇಬ್ರ ಅಭಿಮಾನಿಗಳು ಹಾಗೂ ರಾಜೇಂದ್ರ ಅವರ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ವಕೀಲರ ಸಂಘದ ಪರವಾಗಿ, ನಮ್ಮ ವಕೀಲರ ಸಂಘದ ಸದಸ್ಯರಾದ್ರಿಂದ ವಕೀಲರ ಸಂಘದ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ನಾನು ಎಲ್ಲರಲ್ಲೂ ಕೈ ಮುಗಿದು ಮನವಿಯನ್ನು ಮಾಡ್ತೇನೆ. ಇನ್ನು ತುಮಕೂರು ಜಿಲ್ಲೆಯ ಹೆಮ್ಮೆಯ ಪುತ್ರ KN ರಾಜಣ್ಣರೆಂದು ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿ ಧನಂಜಯ್ ಹೇಳಿದ್ದಾರೆ. KN ರಾಜಣ್ಣರವರು ಸಹಕಾರಿ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು, ರಾಜಣ್ಣರವರು ರಾಜ್ಯದ ಮಹಾನ್ ಶಕ್ತಿ ಎಂದು ಬಣ್ಣಿಸಿದರು. ಹೆಮ್ಮೆಯ ಪುತ್ರ KN ರಾಜಣ್ಣನವರಿಗೆ ಮೊದಲನೇದಾಗಿ 75ನೇ ವರ್ಷದ ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ, ಈ ರಾಜ್ಯ ಕಂಡ ಅಪ್ರತಿಮ ನಾಯಕ, ಹಿಂದುಳಿದವರ ಧ್ವನಿ ಮತ್ತು ಅವರ ಬೆಂಬಲಿಗರಿಗೆ ರಾಜಕಾರಣದಲ್ಲಿ ಬೆಂಬಲಿಗರನ್ನ ಬೆಳೆಸಿದಂಥ ವ್ಯಕ್ತಿ ರಾಜಣ್ಣವರು. ನಮ್ಮ ತುಮಕೂರಿನಲ್ಲಿ ಇಂಥ ಒಂದು ವ್ಯಕ್ತಿ ಜನಿಸಿ ಈ ಒಂದು ಮಟ್ಟಕ್ಕೆ, ಅದರಲ್ಲೂ ವಕೀಲರಾಗಿ ಈ ರಾಜ್ಯ ಮಟ್ಟದಲ್ಲಿ ಇಂಥ ಮಹಾನ್ ನಾಯಕನಾಗಿ ಬೆಳೆದಿರ್ತಕ್ಕಂಥ ರಾಜಣ್ಣವರು ನಮಗೆ ಒಂದು ತುಮಕೂರಿನ ಒಬ್ಬ ವ್ಯಕ್ತಿ ಅನ್ನೋದಕ್ಕೆ ಭಾಳ ಹೆಮ್ಮೆ. ಮತ್ತು ಅವರು ಈ ರಾಜ್ಯಕ್ಕೆ, ನಮ್ಮ ತುಮಕೂರಿಗೆ ಅದೇ ರಾಜ್ಯಕ್ಕೂ ಸಹ ಅವರೊಂದು ಮಹಾನ್ ಶಕ್ತಿ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅದೇ ರೀತಿ ಈ ಅಮೃತ ಮಹೋತ್ಸವಕ್ಕೆ ಎಲ್ಲ ವಕೀಲರ ಅಲ್ಲದಲೇ ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ ಎಲ್ಲರೂ ಜನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೀನಿ. ರಾಯಭಾಗ ತಾಲೂಕಿನ ಸವಸುದ್ದಿ ಗ್ರಾಮದ ಸಂತೋಷ್ ಪಾಟೀಲ್ ಕೆಲವು ದಿನಗಳ ಹಿಂದೆ ಅಪಹರಣವಾಗಿತ್ತು. ಕಳೆದ 45 ದಿನಗಳಿಂದ ಹುಡುಕಾಟದಲ್ಲಿದ್ದ ರಾಯಭಾಗ ಪೊಲೀಸರು 5 ಜನ ಆರೋಪಿಗಳನ್ನು ಬಂಧಿಸಿ ಜೈಲುಗಟ್ಟಿದ್ದಾರೆ. ಈ ಹಂತದಲ್ಲಿ ಎ3 ಆರೋಪಿ ರಾಯಭಾಗ ತಾಲೂಕಿನ ಬೀರನಾಳ ಗ್ರಾಮದ ಕಿರಣ್ ಕೆಂಪವಾಡೆ ಎಂಬ ಆರೋಪಿಯನ್ನ ಬಂಧಿಸಿ ಇಂದು ರಾಯಭಾಗ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಇನ್ನುಳಿದ ಮುಖ್ಯ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಮುಖ್ಯ ಆರೋಪಿಗಳನ್ನು ಬಂಧಿಸುವವರೆಗೂ ನಾವು ನ್ಯಾಯಾಲಯ ಪ್ರವೇಶ ಮಾಡುವುದಿಲ್ಲ ಎಂದು ವಕೀಲರು ಪ್ರತಿಭಟನೆ ನಡೆಸಿದ್ದಾರೆ. ಮಹದೇವ ಕಾಂಬ್ಳೆ, ಅಮೋಕ್ ಟಿವಿ, ರಾಯಭಾಗ. ಸಂತೋಷ್ ಹೊಲ ಸಲುವಾಗಿ ಒಂದ್ ಸ್ವಲ್ಪ ನ್ಯಾಯ ಐತ್ರಿ, ಅದ್ ಮುಗಿಸ್ಕೊಂಡು ನಾತ್ರಿ ಒಂದ್ 2 ದಿನ ಮುಗಿಸ್ಕೋಬೇಕು ಅನ್ಬಿಡ್ದ ಇಷ್ಟಾಗ ಇನ್ಸಿಡೆಂಟ್ ನಡೆದ್ ಹೋಗ್ರಿ. ಅದ ಮುಗಿಸ್ಕೊಂಡು ಒಂದಿರಿ ಅವ್ರ ಮನ್ಯಾಗ. ಅಷ್ಟಾಗಿ ಇವ್ರ ಕೋರ್ಟ್ಗೆ 10 ಗಂಟೆ ನಂತರ ಮನೆಯಿಂದ ಜಾಗ ಬಿಟ್ರಿ. ಜಾಗ ಬಿಟ್ಟ ನನಗೆ ಇದು ಇನ್ಸಿಡೆಂಟ್ ಆಗಿದ್ದ ನಮ್ ದೊಡ್ಡ ಅವ್ವನ್ ಮಗ ಹೇಳಿದ್ರಿ, ಲಕ್ಕಪ್ಪ ಬಿದ್ರಿ ಅವ್ರ ಏನತ್ತಿ ಎಲ್ಲಿ ಹೋಗ್ಯಾರು ಹಿಂಗ ಕೇಳಿದ್ರಿ. ಹಿಂಗ ಕೋರ್ಟ್ ಹೋಗ್ಯಾರನ್ನ ಅಂತ ಹೇಳಿನ್ರಿ. ನಾ ಕೋರ್ಟ್ ಹೋಗ್ಯಾರ ಹಿಂಗಾತನ ಇಲ್ಲ, ಮತ್ ಏನಾಗೈತಿ ನೋಡ್ನು, ಏನ್ ಬ್ಯಾಗ್ ಅದೆಲ್ಲ ಇಲ್ಲಿ ಅದಾವ, ಮೊಬೈಲ್ ಇಲ್ಲಿ ಅದಾವ, ಬೈಕ್ ಇಲ್ಲಿ ಐತಿ, ಅವ್ರಷ್ಟ ಇಲ್ಲ ತಂದ್ರಿ ಅಣ್ಣ. ನಾ ಮತ್ತೆ ಇವ್ರೆಲ್ಲಾ ಹುಡುಕಾಡಕತ್ರ ಮಾಡ್ತಾರ. ನಾವು
ಅಲ್ಲಿ ಬ್ಯಾಕೂಡ್ ಹತ್ರ ಶಾವ್ ಪಾರ್ಕ್ ಹತ್ರ ಐತ್ರಿ ಅಲ್ಲಿ ಐತ್ರಿ ಅಣ್ಣ ಅಂದ್ರ ಅವ್ರಂದ್ರಿ ಅವ್ರ ಹಿಂಗ ಆತಂದ ಅಣ್ಣ ನಾವ ಆಕ್ಸಿಡೆಂಟ್ ಅದು ಆಗಿರ್ಬೋದು ಹಿಂಗ್ ತಿಳ್ಕೊಂಡಿರಿ ಆಕ್ಸಿಡೆಂಟ್ ಆಗಿದೆಲ್ಲ ಏನೋ ಆಗ್ಲಿ ಅಷ್ಟ ಹಾಸ್ಪಿಟಲ್ ಹುಡ್ಕ್ಯಾಡ್ರಿ ಏನು ಸಿಗ್ಲಿಲ್ರಿ ಸಿಗ್ಲಾಕಾಗಣ ಮತ್ ನಾವ್ ಹೊಲಸ್ ಒಂದ್ ನ್ಯಾಯ ಐತ್ರಲ್ಲ ಹೊಲಿದ್ ನ್ಯಾಯ ಇರೋಣ ಇದ ಐತ್ರಿ ನ್ಯಾಯ ಐತಿ ಇವ್ರ ಮೇಲೆ ಕೇಸ್ ಕೊಡ ಹೋಗುನು ಇವ್ರ ಮೇಲೆ ನಮ್ಗ್ ಡೌಟ್ ಐತಿ ಹಿಂಗ ಆತಂದ ನಾವ್ SP ಪಾಟೀಲ ನೆಕ್ಸ್ಟ್ ಪರತೇಶ್ ಕೋಳಿಯನ್ ಅವ್ರ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರಿ ರಾಯಬಾಗ್ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ಟು ಬಂದಿವ್ರಿ ಅಷ್ಟಾಗ ಮತ್ ಅದ್ನ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ರಿ ಅವ್ರು ಒಂದ್ ವಾರದಾಗೂ ಸ್ಟಾರ್ಟ್ ಮಾಡ್ರಿ ಇನ್ನು ಇಂದ್ ಬರ್ತಾರ ನಾಳೆ ಬರ್ತಾರ ಇಂದ್ ಬರ್ತಾರ ನಾಳೆ ಬರ್ತಾರ ಅನ್ಕೂಡ ಹಿಂಗ ಇಷ್ಟ ದಿನ ಹೋದ್ರ ನಮಗ ಭರವಸೆನ ಕೊಟ್ರಿ ಅವ್ರು ಬರ್ತಾರ ಏನಾಗುದಲ್ಲ ಹಿಂಗ ತಂದಿರಿ ಅಷ್ಟ್ರಾಗ ಮತ್ ಇದ್ ಹಿಂಗ ಆಗಿ ಹೋತ್ರಿ ಅವ್ರನ್ನ ಏನ್ ಅರೆಸ್ಟ್ ಮಾಡ್ಯಾರಲ್ಲ ಗೊತ್ತಿಲ್ರಿ ಅವ್ರ ಏನಾಗ್ಲಿ ಹೊಲದಂತ ನ್ಯಾಯ ಐತ್ರಿ ಅದ್ರ ಸಲುವಾಗಿ ನನ್ನ ಗಂಡನಂತೂ ಹಿಂಗ್ ಮಾಡ್ಯಾರ್ರಿ ಅವ್ರನ್ನಂತೂ ಬಂಧಿಸ್ಬೇಕ್ರಿ ಹಂಗ ಮಾಡಿ ಅವ್ರ ಜೀವಾವಧಿ ಶಿಕ್ಷೆ ಕೊಡ್ಬೇಕ್ರಿ ಎಷ್ಟ್ ಜನ ಕೂಡಿ ಏನ್ ಮಾಡ್ಯಾರ ಯಾರಿಗ್ ಗೊತ್ತ್ರಿ ಬಾಳ ಜನ ಅದಾರಿ ಅವ್ರು SP ಪಾಟೀಲ್ ಮತ್ ಭರತೇಶ್ ಕೋಳಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿವ್ರಿ ನಾವು ಅವ್ರ ವಕೀಲರು ಅದಾರಿ SP ಪಾಟೀಲ್ ಅನ್ನೋ ಸೀನಿಯರ್ ವಕೀಲ್ರಿ ಜೂನಿಯರ್ ವಕೀಲ್ ಏನೈತಿ ಭರತೇಶ್ ಕೋಳಿ ಇವ್ರದಾರಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿವ್ರಿ ನಾವು ಅವ್ರು ಏನೋ ಮಾಡಿ ಇಮಿಡಿಯೇಟ್ಲಿ ಅವ್ರ ಮಾತ್ರ ಜೀವಾವಧಿ ಶಿಕ್ಷೆ ಕೊಡ್ಬೇಕಂತ ನಿಮ್ಮಲ್ಲಿ ದಯವಿಟ್ಟು ವಿನಂತಿ ಮಾಡಿ ಕೇಳ್ಕೊತೀನ್ರಿ ನಾನು ಅಂದಾಗ ನನ್ ನನಗ ಗಂಡಗ ಆತ್ಮ ಶಾಂತಿ ಸಿಗ್ಲಿ ಅಂತ ಕೇಳ್ಕೊತೇನ್ರಿ ನಾ ಅಷ್ಟ ಮತ್ತೇನಿಲ್ಲ ಈಗ 1 ವರ್ಷದ ಮಗ ಐತ್ರಿ ಮದ್ವೆ ಆಗಿ 2 ವರ್ಷ ನಾವ್ ಏನ್ ಮಾಡ್ಬೇಕ್ರಿ ಸರ್ ಹಿಂಗ ಮಾಡ್ರ ಸೀನಿಯರ್ ವಕೀಲ್ಗಳಿಗೆ ಹೆಂಗ್ ರಕ್ಷಣೆ ಇಲ್ಲ ಅಂದ್ರ ಸಾಮಾನ್ಯ ಪ್ರಜೆಗಳ ಪರಿಸ್ಥಿತಿ ಏನಾಗಬಾರ್ದ್ರಿ ಅದನ್ನೊಂದ್ ಸ್ವಲ್ಪ ವಿಚಾರ ಮಾಡ್ಬೇಕ್ರಲ್ಲ ರೀ ಇವ್ರ ಒಡೆಯಾರ ವಕೀಲ್ ಕೈಯಾಗ ಕಲಿಯಾಕ್ ಹೋಗಿದ್ರಿ ಅವ್ರೇನ್ ಹೇಳ್ತಾರ ಹುಡುಕ್ಯಾಡತದ್ರಿ ಏನೋ ಒಂದ್ ಸ್ವಲ್ಪ ಕ್ಲೀನೋ ಸಿಗುವ ನಮಗ ಹೆಂಗ ಅಂತಿದ್ರಿ ಇದೇನೈತಿ ಒಂದ್ 4 ದಿನ ತಿಂದ್ರಿ ಹಿಂಗ ಸಿಕ್ಕಾರ ಒಂದ್ 4 ಮಂದಿ ನೋಡೋಣ್ರಿ ಒಂದ್ 4 ದಿನ ಸುದ್ದಿ ಬರತಿ ಅಂದಿರಿ ಅವ್ರ ಅದ್ನ ಅವ್ರ ಕ್ವಾಶ್ ಮಾಡಿ ಲೆಟರ್ ಕಳ್ಸಿರತ್ರಿ ಅಲ್ಲಿ ಹೈಕೋರ್ಟಿಗ್ರಿ ಅದನ್ನ ಹೇಳ್ತಿ ನಾವ್ ಹೋಗಿ ಮತ್ತ ಅಲ್ಲಿ ಹೋಗಿ ಲೆಟರ್ ನೋಟಿಸ್ ಕೊಟ್ಟು ಬಂದ್ರಿ ಇಲ್ಲ ಇದು ಖರೆ ಐತ್ರಿ ಕೇಸ ಇದ್ ಕೇಸ್ ನಡೆಸ್ರಿ ನೀವು ಸುಳ್ಳು ಹೇಳಿ ಬಂದಾರ ಅವ್ರ ಕೇಸ್ ನಡೆಸಿರತ್ ನಾವ್ ಮತ್ತ ನೋಟಿಸ್ ಕೊಟ್ಟು ಬಂದಿರಿ ಹೈಕೋರ್ಟ್ ಹೋಗಿ ಕೊಟ್ಟು ಬರೋಣ ಮತ್ತೀಗ ಅಷ್ಟ್ರಾಗ ಇನ್ನೊಂದ್ 2 ದಿನ ಸುದ್ದಿ ಗೊತ್ತಾಕತ್ಗಪ್ರಿ ಏನ್ ಅನ್ನೋದು ಒಂದ್ 4 ಜನ ಸಿಕ್ಕಾರಿ ಅಂತಂದ್ರಿ ಒಂದ್ 4 ಜನ ಸಿಕ್ಕಾರು ಏನ್ ಅನ್ನೋದು ಗೊತ್ತಾಗ ನನ್ನ ಗಂಡ ನನ್ನ ಮನಿಗ್ ಬರ್ಬೋದು ತಿಟ್ಟು ಭರವಸೆ ಇಟ್ಕೊಂಡ್ ಕೂತೀನ್ರಿ ನಾ ಇವ್ರೆಲ್ಲ ಹಿಂಗ್ ಮಾಡ್ತಾರ ಅಂತ ಏನ್ ಗೊತ್ತ್ರಿ ನಮಗಂತೂ ನ್ಯಾಯ ಸಿಗ್ಬೇಕ್ರಿ ಸರಿ ಅವ್ರದಂತೂ ಜೀವಾವಧಿ ಶಿಕ್ಷಣ ಆಗ್ಬೇಕ್ರಿ ಅವ್ರಿಗೆ ರೇಖಾ ಸಂತೋಷ್ ಪಾಟೀಲ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಟ್ಟಣದ ಸಮೀಪವಿರುವ ನಗನೂರಿನಲ್ಲಿ BGS ಮೆಡಿಕಲ್ ಕಾಲೇಜ್ ವಿಶ್ವವಿದ್ಯಾನಿಲಯ ಬೆಂಗಳೂರು ಘಟಕವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಆದಿಚುಂಚನಗಿರಿಯ ಡಾ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಗಣ್ಯರು ಸೇರಿ ವೇದಿಕೆಯಲ್ಲಿ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ಕೇಂದ್ರ ಸಚಿವ ಅಮಿತ್ ಶಾ ಮಾತನಾಡಿ, ಭಾರತದಲ್ಲಿ ಸಂಸ್ಕೃತಿಯ ಅತ್ಯಂತ ವಿಸ್ತಾರವಾಗಿದ್ದು ಸಮಾಜದ ಎಲ್ಲ ವರ್ಗದ ಜನತೆಗೆ ಆದಿಚುಂಚನಗಿರಿ ಸಂಸ್ಥೆ ಉತ್ತಮ ಸೇವೆ ನೀಡುತ್ತಿದೆ. ಈ ಸಂಸ್ಥೆಯಿಂದ ಬಡ ಜನರಿಗೆ ಉಚಿತ ವೈದ್ಯಕೀಯ ಸೇವೆ ನೀಡುತ್ತಿರುವುದು ಶ್ಲಾಘನೀಯ. 18,000 ವರ್ಷಗಳ ಇತಿಹಾಸವಿರುವ ಶ್ರೀಮಠ ಶ್ರೀ ನಿರ್ಮಲಾನಂದ ಶ್ರೀ ಇಡೀ ಮಠವನ್ನ ಎತ್ತರಕ್ಕೆ ಸೇವೆ ಮುಖಾಂತರ ಬೆಳೆಸುತ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 60 ಕೋಟಿಗೂ ಅಧಿಕ ಭಾರತದ ನಾಗರಿಕರಿಗೆ ವೈದ್ಯಕೀಯ ಸೇವೆ ನೀಡಲು ಯೋಜನೆ ಜಾರಿಯಲ್ಲಿದೆ. ದೇಶದಲ್ಲಿ 1.18 ಕೋಟಿ ವೈದ್ಯರ ಸೇವೆ ಅನನ್ಯ ಎಂದು ತಿಳಿಸಿದರು. देश के नेता और प्रधानमंत्री मोदी जी ने एक बहुत बड़ा वाक्य सालों पहले गुजरात में कहा था कि गरीबी की सबसे बड़ी समस्या बीमारी और बीमारी की सबसे बड़ी वजह इलाज का खर्च. शासन ने गरीबों के बीमारी के इलाज की व्यवस्था करनी चाहिए और आज मैं गर्व के साथ कहता हूं, मोदी जी जब देश के प्रधानमंत्री बने तब 20 साल पहले बोला हुआ वो वाक्य उन्होंने पूरा किया है. आज देश के 60 करोड़ गरीबों को 5 लाख तक का पूरा इलाज मुफ्त में फ्री ऑफ कॉस्ट कराने की व्यवस्था भारत सरकार ने की है. इससे 60 करोड़ लोगों अपने स्वास्थ्य के लिए कोई चिंता नहीं. ಇನ್ನು ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಮಾತನಾಡಿ, ಕಟ್ಟಡ ಕಟ್ಟುವ ಕಾರ್ಯವೆಲ್ಲ ಜನರ ಮನಸ್ಸನ್ನು ಕಟ್ಟುವ ಕೆಲಸವಿದು. ಗ್ರಾಮೀಣ ಭಾಗದ ಜನರಲ್ಲಿ ವೈದ್ಯಕೀಯ ಸೇವೆ ನೀಡುವ ಸಲುವಾಗಿ ಈ BGS ಮೆಡಿಕಲ್ ಕಾಲೇಜು ಪ್ರಾರಂಭವಾಗಿದೆ. ಭಾರತದ ಸಂಸ್ಕೃತಿ ಶಕ್ತಿಯನ್ನ ಅಮಿತ್ ಶಾ ರವರು ಹೊಂದಿದ್ದಾರೆ. ಇಂದು ಅವರು ನಮ್ಮ ಬೆಂಗಳೂರು ಘಟಕದ ವಿಶ್ವವಿದ್ಯಾನಿಲಯಕ್ಕೆ ಚಾಲನೆ ನೀಡಿದ್ದು ಸಂತಸ ತಂದಿದೆ ಎಂದು ಹೇಳಿದರು. If you are going to be doing like a Krishna without acting, these things are not going to be established. Along with
Krishna, who is a yogi, epitome of knowledge and wisdom and enlightenment, only when you have Arjuna, who has the bow, which is nothing but valor and courage and energy, only when these two are going to be embedded, these two are going to be blended, only then we can expect. ಆಗ ಮಾತ್ರ ನಾವು ಸಂಪತ್ತನ್ನ, ವಿಜಯವನ್ನ, ಮೌಲ್ಯಗಳನ್ನ ಜಗತ್ತಿನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓವಯ್ಯ ಅಮಿತ್ ಶಾಜಿ is so devoted and the man of spirituality. Having seen him quite closely, he has all the maryada respect to the culture and the spirituality of our country. Being deeply rooted into the culture, also he knows how to act. Ideas are going to rule the world through. If these ideas are not going to be sown, if these ideas are not going to be fostered, what is the use of having the best seeds? Being a man of action, Abhishekji has been respecting the culture, religion and the spirituality of the country, so he has been deriving that energy from the very root of our culture. What actually culture is going to be? Culture ಏನು ಕೊಡುತ್ತೆ ನಮಗೆ? ಒಬ್ಬ ವ್ಯಕ್ತಿ ಹೇಳ್ತಾನೆ, if my personality and ಈ ವೇಳೆ ಪರಮಾನಂದ ಸರಸ್ವತಿ ಸ್ವಾಮೀಜಿ, ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ, ವಿ. ಸೋಮಣ್ಣ, ವಿಪಕ್ಷ ನಾಯಕ ಆರ್. ಅಶೋಕ್, ಸಂಸದ ಡಾಕ್ಟರ್ ಕೆ. ಸುಧಾಕರ್, ಸಚಿವ ಶರಣು ಪ್ರಕಾಶ್ ಪಾಟೀಲ್, ಶಾಸಕ ಎಸ್.ಆರ್. ವಿಶ್ವನಾಥ್, ನೆಲಮಂಗಲ ಶಾಸಕ ಎನ್. ಶ್ರೀನಿವಾಸ್, ಮೆಡಿಕಲ್ ಕಾಲೇಜಿನ ಸಿಬ್ಬಂದಿಗಳು, ಬಿಜಿಎಸ್ ಸಮೂಹ ಸಂಸ್ಥೆಗಳ ಸಿಬ್ಬಂದಿಗಳು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ತಗ್ಗಿಗುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಹುಲಿ ದಾಳಿಗೆ ಕುರಿಗಾಹಿ ಮಹಿಳೆಯೊಬ್ಬರು ಬಲಿಯಾಗಿರುವ ಘಟನೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಓಂಕಾರ ಅರಣ್ಯ ವಲಯಕ್ಕೆ ಸೇರಿದ ದೇಶಿಪುರ ಕಾಲೋನಿಯಲ್ಲಿ ನಡೆದಿದೆ. ತಾಲೂಕಿನ ದೇಶಿಪುರ ಕಾಲೋನಿಯ ಹಾಡಿಯ ಪುಟ್ಟಮ್ಮ ಎಂಬ ಮಹಿಳೆ ಹುಲಿ ದಾಳಿಗೆ ಬಲಿಯಾಗಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಕುರಿ ಮೇಯಿಸುತ್ತಿದ್ದ ಮಹಿಳೆಯ ಮೇಲೇರಿದ ಹುಲಿ ಕುತ್ತಿಗೆ ಮತ್ತು ಎದೆ ಭಾಗಕ್ಕೆ ಬಲವಾಗಿ ದಾಳಿ ನಡೆಸಿ ಕೊಂದು ಹಾಕಿದೆ. ಮಹಿಳೆಯನ್ನ ಅರಣ್ಯದೊಳಗೆ ಎಳೆದೊಯ್ದು ಕೂಗಳತೆ ದೂರದಲ್ಲಿ ಬಿಟ್ಟು ಹೋಗಿದೆ. ಇನ್ನು ಗ್ರಾಮಸ್ಥರು ಪುಟ್ಟಮ್ಮನಿಗಾಗಿ ಹುಡುಕಾಟ ನಡೆಸಿದ ವೇಳೆ ಶವವಾಗಿ ಪತ್ತೆಯಾಗಿದ್ದಾರೆ. ಸ್ಥಳಕ್ಕೆ ಓಂಕಾರ ಅರಣ್ಯ ವಲಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಕುಂದರನಹಳ್ಳಿ ಗೇಟ್ ಶ್ರೀ ರಂಗನಾಥ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಕಾರ್ಯದರ್ಶಿ ಹಾಗೂ ಶಿಕ್ಷಕರ ನಡುವೆ ಜಟಾಪಟಿ ನಡೆಯುತ್ತಿದ್ದು, ಕಾರ್ಯದರ್ಶಿ ಪರೀಕ್ಷಾ ಫಲಿತಾಂಶ ಕಡಿಮೆ ಬಂದಿದೆ ಎಂದು ಶಿಕ್ಷಕರ ಮೇಲೆ ಕೈ ಮಾಡಿದ್ದಕ್ಕೆ ಪೋಷಕರು ಆಕ್ರೋಶಗೊಂಡಿದ್ದಾರೆ. 1 ತಿಂಗಳ ಹಿಂದೆ ನಡೆದ ಘಟನೆ ಸಂಬಂಧ ಇಂದು ವಿಜ್ಞಾನ ಶಿಕ್ಷಕ ತನುಜ್ ಕುಮಾರ್ ಅವರನ್ನ ಅಮಾನತು ಮಾಡಿದ್ದೇವೆ ಎಂದು ಕಾರ್ಯದರ್ಶಿಗಳು ಶಾಲೆಗೆ ಪತ್ರ ಬರೆದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಹಾಗೂ ಪೋಷಕರು ದಿಢೀರ್ ಪ್ರತಿಭಟನೆಯನ್ನ ಮಾಡಿ ಶಾಲೆಗೆ ಬೀಗ ಜಡಿದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬರಬೇಕು, ವಿಜ್ಞಾನ ಶಿಕ್ಷಕರನ್ನ ಇಲ್ಲಿಗೆ ಉಳಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ವೇಳೆ ಮಾತನಾಡಿದ ಮುಖಂಡ ಪಣೀಂದ್ರ ಸ್ವಾಮಿ, ನಮ್ಮೂರಿನ ಶಾಲೆಯನ್ನ ಕುಳಿತುಕೊಳ್ಳುವುದು ಎಲ್ಲರ ಕರ್ತವ್ಯ. ಶಾಲೆಯ ಕಾರ್ಯದರ್ಶಿ ಹೇಗೆ ಬೇಕೋ ಹಾಗೆ ನಡೆದುಕೊಂಡು ಶಿಕ್ಷಕರ ಮೇಲೆ ಕೈ ಮಾಡುತ್ತಿರುವುದು ನಿಜವಾಗಿಯೂ ಅಪರಾಧವಾಗಿದೆ ಎಂದು ತಿಳಿಸಿದರು. ಫಸ್ಟ್ ಸ್ವಿಚ್ ಆಫ್ ಆಗಿತ್ತು, ಆಮೇಲೆ ಓಪನ್ ಮಾಡಿದ್ರು. ಆಮೇಲೆ ಫೋನ್ ಮಾಡೋದಕ್ಕೆ 5 ಗಂಟೆ ಬರ್ತೀನಿ ಅಂದರು. ಈಗ ಹಿಂಗೆ ಜಗಳ, ಅವರು ಹಿಂದೆ ಸ್ಕೂಲಲ್ಲಿ ಯಾವುದರ ಒಂದು ಜಗಳ ಗುದ್ದಾಟ ನಡೆದಾಗ ಅವರು ಎಲ್ಲಿ ಟೈಮ್ಗೆ ಬರಲ್ಲ ಅಂತ ಗೊತ್ತಿತ್ತು ಅಂತ ಹೇಳಿ ಯಾರು ಹೇಳಿದರು. ಅದಕ್ಕೆ ನಮ್ಮ ಊರವ್ರು ಏನು ಮಾಡಿದ್ರು, ಸ್ಕೂಲಿಗೆ ಬೀಗ ಹಾಕಿದರೆ ಬರ್ತಾರೆ ಅವರು ಅಂತ ಗ್ಯಾರಂಟಿ ಅಂತ ಸ್ಕೂಲಿಗೆ ಬೀಗ ಹಾಕಿದ್ರು. ಸ್ಕೂಲಿಗೆ ಊರೆಲ್ಲ ಈಚೆಗೆ ಕಳಿಸಿ ಬೀಗ ಹಾಕಿ ಮತ್ತೆ ಬೇಕಾದ್ರೆ ಬಿಡೋಣ ಅಂತ ಹೇಳಿ ಬೀಗ ಹಾಕಿದ್ರು. ಆಮೇಲೆ ಇವಾಗ ವಿಚಾರ ಗೊತ್ತಾಗಿ BO ಬಂದಿದ್ದಾರೆ, ನಾವು ಸ್ಕೂಲ್ ಕೀ ಕೊಟ್ಟಿದ್ದೀವಿ, ನಡೆಸ್ತಾ ಇದ್ದಾರೆ, ತೊಂದರೆ ಇಲ್ಲ. ಈಗ ಅವರು ಸೆಕ್ರೆಟ್ರಿಗಳು ಬಂದು ನಮ್ಮೂರು ಜನ ಇಲ್ಲಿ ನಮ್ಮೂರವ್ರು ಏನು ನಮ್ಮ ಹುಡುಗರೆಲ್ಲ ತೀರ್ಮಾನ ಮಾಡ್ಕೊಂಡಂದರೆ, ಅವು ಸೆಕ್ರೆಟ್ರಿಗಳು ಈ ವಿಜ್ಞಾನ ಟೀಚರ್ನ ವಾಪಸ್ ಸಸ್ಪೆಂಡ್ ಮಾಡೋರನ್ನ ರಿವೋಕ್ ಮಾಡೋ ತಕ್ಕನ ನಾವು ಶಾಲೆಗೆ ಮಕ್ಳನ್ನ ಕಳಿಸಲ್ಲ, ಸ್ಕೂಲ್ ಬೀಗ ಹಾಕಿದ್ರು ಪರವಾಗಿಲ್ಲ,
ನಮ್ಮ ಮಕ್ಕಳನ್ನ ತಗೊಂಡೋಗಿ ಬೇರೆ ಕಡೆ ಸೇರಿಸ್ತೀವಿ. ಅಲ್ಲಿವರೆಗೂ ಅವ್ರನ್ನ ಸಸ್ಪೆಂಡ್ ಕ್ಯಾನ್ಸಲ್ ಮಾಡಿಸಿ ಸ್ಕೂಲಿಗೆ ಮತ್ತೆ ಹಾಜರುಪಡಿಸ್ಕೋಬೇಕು. ಈ ಸ್ಕೂಲ್ ಬೆಳ್ಕೊಂಡು ಹೋಗ್ಬೇಕು ಅಂತ ಇರೋದು ನಮ್ಮ ಆಸೆ. ಬಟ್ ಆ ಸ್ಕೂಲು ಉಳಿಬೇಕು ಅಥವಾ ಓಪನ್ ಆಗಿ ಚೆನ್ನಾಗಿ ನಡಿಬೇಕು ಅಂದರೆ ನಾವು ದೂರ ಮಕ್ಕಳನ್ನ ಕರ್ಕೊಂಡೋಗಿ ಆ ಕಡೆ ಬೇರೆ ಕಡೆ ಸೇರಿಸ್ತಾರೆ. 25-30 ವರ್ಷ ಇಂದ ಉಳ್ಕೊಂಡು ಬಂದಿರೋದೆಲ್ಲ ಸ್ಕೂಲು ಹೋಗುತ್ತೆ. ಈಗ ಅನ್ಯಾಯವಾಗಿದೆ. ಇದು ಪ್ರತಿಷ್ಠೆ ಸೆಕ್ರೆಟ್ರಿಗೂ ಬೇಡ, ಮೇಸ್ಟ್ರುಗಳಿಗೂ ಬೇಡ. ಬಂದು ಪ್ರತಿಷ್ಠೆ ಬಿಟ್ಟು ನನ್ನ ಅವಮಾನ ಐತೆ, ಅದು ಐತೆ, ಇದು ಐತೆ ಅನ್ನೋದು ಬೇಡ. ಬಂದು ರಿವಾಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜ್ ಮಾತನಾಡಿ, ಶಾಲೆಯಲ್ಲಿ ಗಲಾಟೆಯಾಗುತ್ತಿದೆ ಎಂಬ ಹಿನ್ನೆಲೆ ದೂರವಾಣಿ ಕರೆ ಬಂತು. ಹಾಗಾಗಿ ನಾನು ಇಲ್ಲಿ ಬಂದು ಪರಿಶೀಲನೆ ಮಾಡಿದ್ದು ಎಲ್ಲರಿಂದ ಮಾಹಿತಿ ಪಡೆದು ಮುಂದಿನ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ತಿಳಿಸಿದರು. ನಡ್ಕೊಂಡು ಹೋಗ್ಬೇಕು. ಅದಕ್ಕೆ ಯಾವುದು ಪಬ್ಲಿಕ್ಸಲ್ಲಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕೂಡ ನಿಮ್ದು ಏನು ಫೀಲ್ ಇದೆಯೋ ಅದು ಕೇಳಿ, ನಿಮ್ಮ ಹಕ್ಕಿದೆ ಅದು. ಆದರೆ ಶಾಲೆ ಶೈಕ್ಷಣಿಕ ಚಟುವಟಿಕೆ ಅಡ್ಡಿಪಡಿಸೋದ್ರಲ್ಲಿ ಯಾರಿಗೂ ಅಧಿಕಾರ ಇಲ್ಲ. ಶಾಲೆ ಶೈಕ್ಷಣಿಕ ಚಟುವಟಿಕೆಗಳೇನಿದ್ದಾವೆ ಅವು ಯಥಾ ಪ್ರಕಾರ ಮುಂದುವರಿತವೆ. ಅದನ್ನು ಅಡ್ಡಿಪಡಿಸೋದಕ್ಕೆ ಯಾರಿಗೂ ಅವಕಾಶ ಏನಿಲ್ಲ, ಯಾರಿಗೂ ಅವಕಾಶ ಇಲ್ಲ. ಸೊ ಅದರಿಂದ ನಾಳಿನಿಂದ ನಟರಾಜ್ ಅವರೇ ರೆಗ್ಯುಲರ್ ಆಗಿ ಮಕ್ಕಳಿಗೆ ಶಾಲೆ ಶೈಕ್ಷಣಿಕ ಚಟುವಟಿಕೆಗಳನ್ನ ನಡೆಸ್ಕೊಂತ ಹೋಗಬೇಕು. ತುಂಬ ಚೆನ್ನಾಗಿ ಸರಿ ರಿಸಲ್ಟ್ ಬರಬೇಕು. ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥರು ಶಾಲೆಯ ಕಾರ್ಯದರ್ಶಿಗಳ ಮೇಲೆ ಪ್ರತಿಭಟನೆಯನ್ನ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಶಿವು, ಪುನೀತ್, ಶಿವಮ್ಮ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಗುಬ್ಬಿ ತಾಲೂಕಿನ ದೊಡ್ಡಗುಣಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ನೆರಳೆಕೆರೆಯ ನರಸಿಂಹಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶಾಸಕರ ಸಹಕಾರದಿಂದ ಹಾಗೂ ಎಲ್ಲ ಸದಸ್ಯರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಉಳಿದಿರುವ 5 ತಿಂಗಳ ಅವಧಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನ ಮಾಡುತ್ತೇನೆ ಹಾಗೂ ಸರ್ಕಾರದಿಂದ ಬರುವಂತಹ ಅನುದಾನದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಬದ್ಧನಾಗಿದ್ದು, ಕುಡಿಯುವ ನೀರು, ರಸ್ತೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಆಡಳಿತ ಮಾಡುತ್ತೇನೆ ಅಂತ ತಿಳಿಸಿದರು. ಸಹಕಾರ ನೀಡಿ ಯಾವ್ದು ಮಾಡಬೇಕು ಅನ್ನೋ ಮೀಟಿಂಗಲ್ಲಿ ಮಾತಾಡಿ ಏನೇನು ಬರುತ್ತೆ ಯೋಜನೆಗಳು, ಯಾವ ಹಂತಲ್ಲಿ ಏನು ಬರುತ್ತೆ, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಬೀದಿ ದೀಪದ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಅದೆಲ್ಲವೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡಿ ಮೂಲಭೂತ ಸೌಕರ್ಯವನ್ನೆಲ್ಲ ಮಾಡಿಕೊಡಬೇಕು ಬಯಸ್ತೀನಿ. ಅವಿರೋಧವಾಗಿ ಆಯ್ಕೆ ಮಾಡೋದು ಭಾಳ ತುಂಬ ಹೃದಯ ಧನ್ಯವಾದಗಳು. ಅವ್ರ ಮಾರ್ಗದರ್ಶನದಲ್ಲಿ ನಮ್ಮ ಪಂಚಾಯತಿಯಲ್ಲಿ ಏನೇ ಬಂದರೆ ಅನಿವಾರ್ಯ ಅನ್ನೋ ತಪ್ಪು ಇನ್ನೊಂದು ಮತ್ತೊಂದು ತಿಳುವಳಿಕೆ ಹೇಳ್ಕೊಂಡಿಲ್ಲ. ನಾನು ತಪ್ಪು ಆದರೆ ಕ್ಷಮಿಸಿ ಮುಂದಿನ ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ತುಂಬ ಹೃದಯ. ನಮ್ಮ ಶಾಸಕರು ಕೂಡ ತುಂಬ ಶ್ರಮ ಹಾಕಿ ಹಾಗೂ ನಮ್ಮ ಎಲ್ಲ ಇದನ್ನು ಕೂಡ ಸಹಕರಿಸಿ ಸ್ನೇಹಜೀವಿಯಾಗಿರಪ್ಪ ಅಂತೇಳಿ ಸಲಹೆ ನೀಡಿ ಕಳಿಸಿದ್ದಾರೆ. ಅವ್ರಿಗೂ ಕೂಡ ನನಗೆ ತುಂಬ ಹೃದಯವಾದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಸದಸ್ಯ ರೇಣುಕಾ ಪ್ರಸಾದ್ ಮಾತನಾಡಿ, ಶಾಸಕರ, ಸಂಸದರ ಹಾಗೂ ಎಲ್ಲ ಸದಸ್ಯರ ಸಹಕಾರವನ್ನು ಪಡೆದುಕೊಂಡು ಗ್ರಾಮ ಪಂಚಾಯಿತಿಯನ್ನ ಉಳಿದಿರುವ ಅವಧಿಗೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲು ನಾವೆಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಲು ಬದ್ಧರಾಗಿದ್ದೇವೆ ಎಂದರು. ಸಂದರ್ಭದಲ್ಲಿ ನಮ್ಮ ಪಂಚಾಯಿತಿಯ ಎಲ್ಲ 21 ಜನ ಸದಸ್ಯರುಗಳು ಸೇರಿ ನರಸಿಂಹಮೂರ್ತಿ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲ ಸದಸ್ಯರು ಸೇರಿ ಒಟ್ಟುಗೂಡಿ ನರಸಿಂಹಮೂರ್ತಿ ಅವ್ರನ್ನ ಅಭಿವೃದ್ಧಿ ಮಾಡೋಕ್ಕೆ ಇನ್ನು 5 ತಿಂಗಳೈತೆ. 5 ತಿಂಗಳೊಳಗೆ ಏನು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅದನ್ನ ಎಲ್ಲರೂ ಸೇರಿ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಪಂಚಾಯತಿಯಲ್ಲಿ ಯಾವುದೇ ಥರವಾದ ಭಿನ್ನಭೇದ ಇಲ್ಲದಂಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ಹೆಚ್ಚಿನದಾಗಿ ನಮ್ಮ ಶಾಸಕರದ್ದು ಹೆಚ್ಚಿನದಾಗಿ ಇದೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಮ್ಮ ಪಂಚಾಯತಿ ಮುಖಾನ ಏನೇನು ಇನ್ನು 5 ತಿಂಗಳೊಳಗಿದೆ ಅದಕ್ಕೆ ಎಲ್ಲರೂ ನಿಮ್ಮ ಸಹಕಾರ ಮತ್ತು ಇನ್ನು ಚುನಾವಣಾಧಿಕಾರಿಯಾಗಿ ಕೃಷಿ ಅಧಿಕಾರಿ ಜಗನ್ನಾಥ್ ಗೌಡ ನೆರವೇರಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಜಗನ್ನಾಥ್, ಮುಖಂಡ ಚೇಳೂರು ಶಿವನಂಜಯ್ಯ, ರಂಗರಾಜು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಹಳೆ ಹಂಪಾಪುರದಲ್ಲಿ ಹೂತಿಟ್ಟ ಮಹಿಳೆಯ ಶವ ಪತ್ತೆಯಾಗಿದ್ದು, ಮೃತ ಮಹಿಳೆಯ ಶವದ ಮುಂಗೈ ಭೂಮಿಯ ಮೇಲೆ ಬಂದಿದ್ದು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಹಳೆ ಹಂಪಾಪುರದಲ್ಲಿ ಹೂತಿಟ್ಟ ಮಹಿಳೆಯ ಶವ ಪತ್ತೆಯಾಗಿದ್ದು, ಶವದ ಮುಂಗೈ ಭೂಮಿಯ ಮೇಲೆ ತೇಲಿ ಬಂದಿದ್ದು, ಶವದ ಕೈ ನೋಡಿ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಸುಮಾರು 35 ವರ್ಷದ ಮಹಿಳೆ ಎಂದು ಅಂದಾಜಿಸಲಾಗಿದೆ. ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ಕವಿತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕೊಲೆಯೋ ಅಥವಾ ವಾಮಾಚಾರದ ಪ್ರಯೋಗವೋ ಎಂದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಶವವನ್ನು ಹೊರತೆಗೆದು ಚಾಮರಾಜನಗರ ಸಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ.
ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.